ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಸೆಕೆಂಡ್ ಡೇ ಇನ್ ಲಕ್ಸಂಬರ್ಗ್. ಸೊ ವಿ ಆರ್ ಇನ್ ಎಕ್ಟರ್ನಾಕಿಂದ ನಾವು ಮುಲರ್ತಾಲ್ ಅನ್ನೋ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇರೋ ಅಂತ ಏನು ದೊಡ್ಡ ದೊಡ್ಡ ಫಾಲ್ಸ್ ನೋಡೋಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್. ನಾವು ಒಂದು ಜರಿ ಇರ್ಬೋದು ಅಂತ ಅನ್ಕೊತೀವಿ. ನನಗೂ ಗೊತ್ತಿಲ್ಲ ಹೇಗಿರುತ್ತೆ ನೋಡೋದಕ್ಕಂತ. ಲೆಟ್ಸ್ ಸಿ. ಬಟ್ ಏನೋ ನಮಗೆ ಇಲ್ಲಿ ಸ್ಕೈ ಸ್ಕೇಪರ್ಸು ಮತ್ತು ಇಂಥವೇ IT ಬಿಟ್ಟಿಲಿ ಕೆಲಸ ಮಾಡಿ 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 ನೇಚರ್ ಜೊತೆಲಿ ಮಧ್ಯದಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಲಕ್ಸಂಬರ್ಗಂತೂ ನಾವಿರೋ ಜಾಗದಲ್ಲಿ ನಾವು ನೋಡ್ತಾ ಇರೋ ಪ್ಲೇಸಸ್ ಎಲ್ಲ ಫಿಲ್ಡ್ ವಿತ್ ಗ್ರೀನರಿ. ನೀವೇ ನೋಡ್ಬೋದು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನರಿ. ಇಟ್ಸ್ ರಿಯಲಿ ವಾವ್. ಲೆಟ್ಸ್ ಸಿ ಹೇಗಿದೆ ಮುಲರ್ತಾಲ್ ಫಾಲ್ಸ್ ಅಂತ. ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ದೊಡ್ಡ ಮನುಷ್ಯರು ನಿಖಿಲ್, ಆಮೇಲೆ ಆಕಾಶ್, ಆಮೇಲೆ ಸಾಗರ್. ಆ್ಯಕ್ಚುಲಿ ನಮಗೆ ಕರ್ಕೊಂಡು ಹೋಗ್ತಾ ಇರೋದಂದರೆ ಇವರು ಮೇನ್ ಪರ್ಸನ್ನು ನಿಖಿಲ್ ಅವರು. ನಾವು ಸುಮ್ಮನೆ ಹಿಂದೆ ಫಾಲೋ ಮಾಡ್ತಾ ಇರೋದಷ್ಟೇ. ಇಲ್ಲಿಂದ 1 ಕಿಲೋಮೀಟರ್ ಇದೆ, ಹೋಗಬೇಕು. ನೋಡೋಣ ಬನ್ನಿ. ಲೆಟ್ಸ್ ಗೋ ಮುಲರ್ತಾಲ್ ಫಾಲ್ಸ್ ನೋಡೋಣ. ಇಲ್ಲಿ ಏನಾದರೂ ಕ್ಯಾಂಪಿಂಗ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟರೆ ಕ್ಯಾಂಪಿಂಗ್ ಮಾಡ್ಕೊಳ್ಳೋದಕ್ಕೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಹಿಂದೆ ನೋಡ್ಬೋದು, ಇಲ್ಲೆಲ್ಲ ಕ್ಯಾರವ್ಯಾನ್ಸ್ ಇದೆ. ಸೊ ಇಲ್ಲಿಂದ ಒಂದು ಅಂದಾಜು 1 ಕಿಲೋಮೀಟರ್ ಅಷ್ಟು ನಾವು ನಡಿಬೇಕಾಗುತ್ತೆ. ಎಷ್ಟೊಂದು ಜನ ನೋಡ್ಬೋದು ನೀವು. ನಾನು ಹಿಂದೆ ಇಲ್ಲಿ ಎಲ್ಲರೂ ಲೈನಪ್ ಆಗಿದ್ದಾರೆ. ಇಲ್ಲಿ ತುಂಬ ಇಷ್ಟಪಡ್ತಾರೆ ಟ್ರೆಕ್ ಮಾಡೋದಕ್ಕೆ, ಹೈಕ್ ಮಾಡೋದಕ್ಕೆ. ಬ್ಯಾಕ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ನಾನು ಎಷ್ಟೊಂದು ಬೈಕರ್ಸ್ ರೈಡರ್ಸ್ ನೋಡಿದೆ. ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ. ನಾನು ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಕ್ರೇಜಿ ಅಂದರೆ ಕ್ರೇಜಿ ಇವರು. ಆಮೇಲೆ ಒಳ್ಳೆ ಪಾಶ್ ಗಾಡಿಗಳು. ರಿಚೆಸ್ಟ್ ಕಂಟ್ರಿಲಿ ರಿಚ್ ಪೀಪಲ್ದು ವೈಬ್ ನೋಡ್ಬೋದು ನಾವು. ರಿಯಲಿ ಗುಡ್. ಅಲ್ಲಿ ಇಲ್ಲಿ ಈ ಥರ ಸ್ಮಾಲ್ ಜರಿಗಳು ಚೆನ್ನಾಗಿದೆ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಈ ಥರ ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಬಹಳ ಇಷ್ಟ ಆಗ್ತದೆ. ಲೆಟ್ಸ್ ಗೋ. ನೋಡಿ,
ಬಸ್ ಸ್ಟಾಪ್ಸ್ ಕೂಡ ನಂಗೆ ಬಹಳ ಇಷ್ಟ ಆಯಿತು. ನೋಡಿ ನೀವು ನೋಡ್ಬೋದು ಈ ಥರ ಕಲ್ಲಿನಿಂದ ಮಾಡಿರ್ತಾರೆ. ಈ ಥರ ಒಂಥರ ಹಟ್ ಥರ ಇರುತ್ತೆ, ನೋಡೋದಕ್ಕೂ ವಿಭಿನ್ನವಾಗಿದೆ. ಮತ್ತು ಮಳೆ ಗಿಡ ಎಲ್ಲ ಬಂದರೆ ಏನಾದರೂ ನೀಟಾಗಿ ಒಳಗಡೆ ಸ್ಟೇ ಮಾಡ್ಬೋದು. ನಮಗಂತೂ ಹೆಲ್ಪ್ ಆಯ್ತಪ್ಪ ಇಲ್ಲಿ, ಯಾಕಂದರೆ ವೆದರ್ ಅಬ್ರಪ್ಟ್ ಇದೆ. ಒಂದು ಸ್ವಲ್ಪ ಈ ಥರ ಸನ್ ಬರುತ್ತೆ, ಒಂದೊಂದ್ಸರಿ ಮಳೆ ಬರುತ್ತೆ, ಒಂದೊಂದ್ಸರಿ ಕ್ಲೌಡಿ ಗ್ಲೂಮಿ ಈ ರೀತಿ ಇದೆ. ಬಟ್ ಇಟ್ಸ್ ಫೈನ್, ಇಟ್ಸ್ ಗುಡ್. ಸೊ ನೋಡ್ಬೋದು ಈ ಥರ ಇದೆ ಒಳಗಡೆ. ಸೌತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ದೀನಿ, ಅದು ನಾನು ಖಾಲಿ ಮಾಡಿದ್ರೆ ನನಗೆ ವಡಾಪಾವ್ ಕೊಡಿಸ್ತಾನೆ ಅಂತೆ ನಿಖಿಲ್. ನಾನು ತಟ್ಟೆಲಿ ಯಾರು ತಿನ್ಬಾರ್ದಂತೆ. ಆಕಾಶ್ ನಾನು ತಟ್ಟೆಲಿ ಯಾರು ತಿನ್ನಂಗಿಲ್ಲ ಅಂತೆ ಸೌತ್ ಥಾಲಿ. ಚಾಲೆಂಜ್ ಚಾಲೆಂಜ್ ಅಕ್ಸೆಪ್ಟೆಡ್. ಏನಾಗಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಇದು ಒಂದೇ ಅದು ವಿಡಿಯೋ ಆಗಿಲ್ಲ ಈಗ ಹೇಳಿ. ಏನೋ ಆಗಲಿ ಅಂತ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ. ಇದು ಒಂದೇ ತಿನ್ನೋದಾದ್ರೆ ಕಂಪ್ಲೀಟ್ ಮಾಡ್ತಿದ್ದೆ ಫ್ರೆಂಡ್ಸ್. ಬಟ್ ನಾನು ಗೋಬಿ ಮಂಚೂರಿಯೂ ತಿಂದಿದ್ದೀನಿ, ದೋಸೆ ತಿಂದಿದ್ದೀನಿ, ಬೇಲ್ಪುರಿ ತಿಂದಿದ್ದೀನಿ, ದಹಿಪುರಿ ತಿಂದಿದ್ದೀನಿ. ಇಷ್ಟಿಂದ ನನ್ನ ಹೊಟ್ಟೆಲಿ ಇನ್ನೂ ಜಾಗ ಇದೆ ಅಂದರೆ ಏನೋ ಅದೆಲ್ಲ ಗೊತ್ತಿಲ್ಲ. ಚಾಲೆಂಜ್ ಇಸ್ ಚಾಲೆಂಜ್, ನೀವು ತಿನ್ನಲೇಬೇಕು ಫ್ರೆಂಡ್ಸ್. ಕಷ್ಟಪಟ್ಟು 2 ಪೂರಿ, ಸಾಂಬಾರು, ರಸಮ್ ಒಂದ್ಸರಿ ಹಾಕ್ಸ್ಕೊಂಡಿಲ್ಲ, 2 ಸರಿ ರಸಮ್ ಹಾಕ್ಸ್ಕೊಂಡು ಇಷ್ಟು ಖಾಲಿ ಮಾಡಿದ್ದೀನಿ. ಮತ್ತು ನೀವೇ ಹೇಳಿ, ಥಾಲಿ ಅಂದರೆ ಏನು ಕೊಟ್ಟಿದ್ದಾರೆ ಮೇನ್ ಐಟಮ್ ಜೊತೆಗೆ ಇದನ್ನು ತಿನ್ನತ್ತಾನೆ, ಇದನ್ನು ತಿನ್ನು ಅಂತ ಕೂತ್ಕೊಂಡು. ಅದರಲ್ಲಿರೋ ಮೇನ್ ಪಾಯಸ ಪಲ್ಯ ತಿನ್ನಲೇಬೇಕು. ಅದನ್ನೇ ತಿಂದಿಲ್ಲ ಅಂದರೆ ಹೆಂಗೆ? ಪಾಯಸ ತಿಂತೀನಿ, ಪಲ್ಯನೂ ತಿನ್ನಬೇಕು. ತಿಂತೀನಿ. ಮೊಸರು ಖಾಲಿ, ಮೊಸರು ಅದು ಮೇನೇ. ಮೊಸರು ಖಾಲಿ ಮಾಡು ಅಂತೇಳಿ ಮೊಸರು ತಿಂತೀನಿ ಹಂಗಲ್ಲ. ಕೊಟ್ಟಿರೋ ರೈಸಿಗೆ ಎಲ್ಲದನ್ನೂ ಖಾಲಿ ಮಾಡೋಕ್ಕಾಗಲ್ಲ. ನಮ್ಗೆ ಯಾವ್ದು ಇಷ್ಟ ಅದನ್ನು ತೊಗೊಂಡು ತಿನ್ನಬೇಕು. ಮೇನ್ ರೈಸ್ ಮತ್ತು ಇದನ್ನು ಕಂಪ್ಲೀಟ್ ಮಾಡಬೇಕು, ಅಷ್ಟೇ ಚಾಲೆಂಜಲ್ಲಿ ನೀಟಾಗಿ ಸ್ಟಾರ್ಟಿಂಗ್ ಹೇಳಿದ್ದೀನಿ. ಚಾಲೆಂಜ್ಗೆ ಹೋದರೆ ಇಡೀ ಎಲ್ಲನೂ ಖಾಲಿ ಮಾಡಬೇಕದು. ಹೋಗಿ ಪಾಪ ಅಂತ ಸಾಂಬಾರು ಸೈಡಿಗೆ ಬಿಟ್ಟಿದ್ದೀವಿ. ನಿನ್ನ ಫೇವ್ರೆಟ್ ತೊಂಡೆಕಾಯಿ ಬೇಡವಾ? ಬೇಡ, ತಿನ್ನಿ. ಲಾಸ್ಟ್ ಒಂದೇ ತುತ್ತು ಇರಲಿ, ತಿನ್ನಿ. ನಿಮಗೂ ಬೇಡವಾ? ಯಾರಿಗೂ ಬೇಡವಾ? ನಮ್ಮ ಫೇವ್ರೇಟ್ಗಿಂತ ನಿಮ್ಮ ಚಾಲೆಂಜ್ ಇಂಪಾರ್ಟೆಂಟು. ಚಾಲೆಂಜ್ ಯಾರು ಗೆದ್ದಿದ್ರೆ ನಾನು ಜೊತೆಗೆ ಬರ್ತಾ ಇದ್ದೆ. ಚಾಲೆಂಜ್ ಗೆದ್ದಿದ್ದಾಯ್ತು, ಆಲ್ರೆಡಿ ವಡಾಪಾವ್ ಬಂದಿದ್ದಾಯ್ತು. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಖಾಲಿ ತಿಂದಿರೋದು, ನಾನು ಕಂಪ್ಲೀಟ್ ಮಾಡಿರೋದು ಕೂಡ. ಇದೊಂದು ಸ್ಪೂನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್, ಅಷ್ಟೇ. ಚಾಲೆಂಜ್ ಕಂಪ್ಲೀಟೆಡ್. ಹೇಳಿ ವೀಕ್ಷಕರು, ಈ ಖಾಲಿ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನನ್ನ ಪ್ರಕಾರ ಇದು ಮತ್ತು ಪೂರಿನ ತಿಂದವರು ಥಾಲಿ ಕಂಪ್ಲೀಟ್ ಅಂತ ಅರ್ಥ. ಕಂಪ್ಲೀಟ್ ಥಾಲಿ ತಿನ್ನೋಕ್ಕಾಗಲ್ಲ, ಬಿಕಾಸ್ ರೈಸ್ ಇಲ್ಲ ಏನಿಲ್ಲ. ಆದರೂ ಇದು 2 ಸರಿ ಹಾಕ್ಸ್ಕೊಂಡು ತಿಂದಿದ್ದೀನಿ. ತೊಂಡೆಕಾಯಿ ಖಾಲಿ ಮಾಡಿದ್ದೀನಿ, ಅವ್ನ ಫೇವ್ರೇಟ್ ಅಂತ ತೋರಿಸ್ಕೊಂಡು ತಿಂತೀನಿ ಖಾಲಿ ಮಾಡಿದೆ. ಈ ಪಾಯಸ ಏನೋ ಒಳ್ಳೇದು ದೇಹಕ್ಕೆ ಅಂತ ತಿಂತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ದಟ್ಸ್ ಇಟ್. ಸಿ ಯು ಮೈ ನೆಕ್ಸ್ಟ್ ವ್ಲಾಗ್. ಬೈ.